ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅರ್ಚನೆಯ ಮಾಡುವಲ್ಲಿ ಆವೇಶ ಅರಿತಿರಬೇಕು. ಅರ್ಚನೆಯ ಮಾಡುವಲ್ಲಿ ಆವೇಶ ಅರಿತಿರಬೇಕು. ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು. ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು. ಕೊಡುವ ಕೊಂಬಲ್ಲಿ ಸರ್ವಭೂತ ಹಿತನಾಗಿರಬೇಕು. ಕೊಡುವ ಕೊಂಬಲ್ಲಿ ಸರ್ವಭೂತ ಹಿತನಾಗಿರಬೇಕು. ಇಂತಿ ಸೆಡಗರಿಸಿಕೊಂಡಿಪ್ಪಾತನ ಅಡಿಗೆರಗುವೆನೆಂದಾತ ನಂಬಿಗರ ಚೌಡಯ್ಯ. ಅಡಿಗೆರಗುವೆನೆಂದ ನಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಯಾವುದೇ ಒಂದು ಅರ್ಚನೆಯನ್ನು ಪೂಜೆಯನ್ನು ಮಾಡುವಾಗ ಯಾವ ರೀತಿ ನಮ್ಮ ಮನಸ್ಥಿತಿ ಇರಬೇಕು, ಒಂದು ದಾಸೋಹ ಮಾಡುವಾಗ ಯಾವ ರೀತಿ ನಮ್ಮ ಒಂದು ಮಾನಸಿಕ ಸ್ಥಿತಿ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಅರ್ಚನೆ ಮಾಡುವಲ್ಲಿ ಆವೇಶ ಅರಿತಿರಬೇಕು. ಅಂದರೆ ಅರ್ಚನೆ ಮಾಡುವಾಗ ಒಂದು ಆ ಲಿಂಗಾರ್ಚನೆಯನ್ನು ಮಾಡುವಂಥ ಒಂದು ಸಮಯದಲ್ಲಿ ಒಂದು ಆವೇಶದಿಂದ, ರೋಷದಿಂದ, ಕೋಪದಿಂದ ಅವುಗಳನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ಅರ್ಚನೆ ಮಾಡಿದರೆ ಅದು ಅರ್ಚನೆ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಏನು ಮಾಡಬೇಕು, ಅದನ್ನೆಲ್ಲ ಬಿಡಬೇಕು. ಅಲ್ಲಿ ಆತ ಅರ್ಚನೆ ಮಾಡುವ ಆತ ಶಾಂತನಾಗಿರಬೇಕು ಅಂತ ಹೇಳ್ತಾರೆ. ಶಾಂತಿಯಿಂದ, ಒಳ್ಳೆಯ ಮಾನಸಿಕ ಸದೃಢತೆಯಿಂದ ಅಲ್ಲಿ ಅರ್ಚನೆಯನ್ನು ಮಾಡಬೇಕು, ಆವೇಶವನ್ನು ಬಿಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅವರು, ಪೂಜೆಯ ಮಾಡುವಲ್ಲಿ ಪುಣ್ಯಮೂರ್ತಿಯಾಗಿರಬೇಕು. ಅಂದರೆ ನಾವು ಅರ್ಚನೆಯ ನಂತರ ಏನು ಪೂಜೆಯನ್ನು ಮಾಡ್ತೇವೆ, ಅಲ್ಲಿ ಪೂಜೆಯನ್ನು ಮಾಡುವಾಗ ಅಲ್ಲಿ ಪುಣ್ಯಮೂರ್ತಿಯ ಹಾಗಿರಬೇಕಂತ. ಒಂದು ಪಾಪ ಕರ್ಮಗಳ ಯಾವ ಗೊಂದಲಗಳು ನಮಗೆ ಇರಬಾರ್ದಲ್ಲಿ ಅಲ್ಲಿ ಶಾಂತಿಯಾಗಿರಬೇಕು. ಮತ್ತು ಇಲ್ಲಿ ಪುಣ್ಯಮೂರ್ತಿಯಾಗಿ ನೋಡಿ, ಜನ ಅಂತಿರ್ತಾರಲ್ಲ, ಅವನು ಪುಣ್ಯವಂತನಪ್ಪ ಅಂತ. ಹಾಗೆ ಎಲ್ಲದೂ ನಮಗೆ ದೊರಕಿದೆ, ನಮಗೆ ಆ ಸೃಷ್ಟಿಕರ್ತ ಪರಮಾತ್ಮನ ಕೊಡುಗೆ ನಮಗಿದೆ ಅಂಥೇಳಿ ಅಲ್ಲಿ ಒಂದು ಮನಸ್ಸಂತೋಷದಿಂದ, ತೃಪ್ತಿಯಿಂದ ಅಲ್ಲಿ ಏನು ಮಾಡಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಕೊಡುವ ಕೊಂಬಲ್ಲಿ ಸರ್ವಭೂತ ಹಿತನಾಗಿರಬೇಕು. ಅಂದರೆ ಇಲ್ಲಿ ಕೊಡುವಾಗ ಕೊಂಬಲ್ಲಿ ಅಂದರೆ ಒಂದು ಏನಾದರೂ ತೆಗೆದುಕೊಳ್ಳುವಾಗ ಮತ್ತು ಏನಾದರೂ ಕೊಡುವಾಗ, ಅಂದರೆ ಒಂದು ದಾಸೋಹವನ್ನು ಮಾಡುವಾಗ ಅಲ್ಲಿ ಸರ್ವಭೂತ ಹಿತನಾಗಿರಬೇಕು. ಅಂದರೆ ಇವೇನು ನಮ್ಮಲ್ಲಿರುವಂಥ ದ್ರವ್ಯಗಳನ್ನು ನಾವು ಕೊಡಬೇಕಾದ್ರೆ ಅಲ್ಲಿ ಅರೆಮನಸ್ಸಿನಿಂದ, ಕಾಟಾಚಾರಕ್ಕೆ, ಮತ್ತೊಬ್ಬರ ಒತ್ತಾಯಕ್ಕೆ ಅವುಗಳನ್ನು ಕೊಡಬಾರ್ದು, ಆ ದಾಸೋಹವನ್ನು ಮಾಡಬಾರ್ದು. ಅಲ್ಲಿ ಎಲ್ಲ ಥರದಿಂದ ಪೂರ್ತಿ ತೃಪ್ತಿಕರ ಮನೋಭಾವದಿಂದ ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಇಂತಿ ಸೆಡಗರಿಸಿಕೊಂಡಿಪ್ಪಾತನ. ಅಂದರೆ ಇವುಗಳನ್ನೆಲ್ಲ ಸಡಗರದಿಂದ ನೆರವೇರಿಸ್ತಾ ಇರುವಂಥ ವ್ಯಕ್ತಿ ಏನಿದಲ್ಲ, ಅಲ್ಲಿ ಶಾಂತನಾಗಿ, ಅಲ್ಲಿ ಪುಣ್ಯಮೂರ್ತಿಯಾಗಿ, ಆವೇಶ ಬಿಟ್ಟು, ರೋಷ ಬಿಟ್ಟು, ಹಾಗೆ ಇಲ್ಲಿ ಕೊಡುವಾಗ ಪೂರ್ತಿ ಮನಸ್ಪೂರ್ವಕವಾಗಿ ಇವುಗಳನ್ನೆಲ್ಲ ಯಾರು ಅಳವಡಿಸಿಕೊಳ್ತಾರ, ಅಂತಹ ಸಡಗರದಿಂದ ಆ ಕಾರ್ಯಗಳನ್ನು, ಸಂತೋಷದಿಂದ ಆ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರ ಅಂಥವರ ಅಡಿಗೆರಗುವೆ ಅಂತ ಹೇಳ್ತಾರೆ ಅವರು. ಅಲ್ಲಿ ಅಂಬಿಗರ ಚೌಡಯ್ಯನವರು ಇವುಗಳನ್ನೆಲ್ಲ ಯಾರು ಪಾಲನೆ ಮಾಡ್ತಿರ್ತಾರಲ್ಲ ಅಂತಹ ಶರಣರ ಅಡಿಗೆ ನಾನು ಎರಗುತ್ತೇನೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳುವಾಗ ನಾವು ಅಲ್ಲಿ ಅರ್ಚನೆಯನ್ನು ಮಾಡುವಾಗ ಒಂದು ಶಾಂತ ರೀತಿಯಿಂದ ಇದ್ದು
ಒಂದು ಪೂಜೆಯನ್ನು ಮಾಡುವಾಗ ಒಂದು ಪುಣ್ಯವಂತರಂತೆ ಇದ್ದು ಒಂದು ಕೊಡುವ ಕೊಂಬಲ್ಲಿ ಸರ್ವಭೂತಹಿತರಾಗಿರಬೇಕು. ಇವುಗಳನ್ನೆಲ್ಲ ನಮಗೆ ಅಳವಡಿಸಿಕೊಳ್ಳಬೇಕು. ನಾವು ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ನಾವು ಆಚರಣೆಗೆ ತರಬೇಕು ಅಂದ್ಕೊಂಡಾಗ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕಾಗ್ತೈತೆ ಅಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ವಚನವನ್ನು ಓದಿ ಪಚನ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.